PDO ಎಲ್ಲ ಗಾತ್ರ ನನ್ನ ಮಕ್ಕಳಯ್ಯ. 3,000 ರೂಪಾಯಿ ಕೊಟ್ಟಿದ್ದು ಸಾಯ್ತಿಗೆ ಮಾಡಕ್ಕೆ ಏನು ಕತ್ತಿರಲ್ಲ ಯಾಕಪ್ಪ. ಅದು ಕದಿಮ್ರ ಆಗ್ಬಿಟ್ಟಾರೆ ಪಂಚಾಯತಿಲಿ ಒಳಗಡೆ ಇರುವಂಥ ನೌಕರಿಗಾರರು. ಶಾಸಕರ ಮಾತಿಗೂ ಕ್ಯಾರೆ ಎನ್ನದ PDOಗಳು. ನಾರಾಯಣಪುರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕದಿಮ ಕಳ್ಳರು ಎಂದು ಗ್ರಾಮಸ್ಥರು ಆರೋಪ. ಪಾಂಡವಪುರ ತಾಲೂಕು ನಾರಾಯಣಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರು ವರ್ಷಕ್ಕೆ ಒಮ್ಮೆಯಾದರೂ ಗ್ರಾಮಗಳಿಗೆ ಭೇಟಿ ನೀಡದೆ ಕಳ್ಳಾಟ ಆಡುತ್ತಿರುವ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದರು. ಮೇಲುಕೋಟೆ ಪಾಂಡವಪುರ ಹಾಗೂ ಚಿನಕುರಳಿ ಮಾರ್ಗವಾಗಿ ಹೋಗುವ ಮುಖ್ಯ ರಸ್ತೆ ಪಕ್ಕದ ಚರಂಡಿಯನ್ನು ಅಭಿವೃದ್ಧಿ ಮಾಡದೇ ಇರುವ ಕಾರಣ ಚರಂಡಿ ನೀರು ಮನೆ ಒಳಗಡೆ ಬರುತ್ತದೆ ಎಂದು PDOಗೆ ಗ್ರಾಮಸ್ಥರಿಂದ ಛೀಮಾರಿ. ನಾರಾಯಣಪುರ ಗ್ರಾಮ ಈ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯನ್ನು ಹೊಂದಿದ್ದರೂ ಗ್ರಾಮವನ್ನು ಅಭಿವೃದ್ಧಿ ಮಾಡುವಲ್ಲಿ ವೈಫಲ್ಯವಾಗಿರುವ ಅಧಿಕಾರಿಗಳು 10 ವರ್ಷದಿಂದ ಅಭಿವೃದ್ಧಿಯಾಗದೇ ಇರುವ ಈ ಚರಂಡಿಯನ್ನು ಅಭಿವೃದ್ಧಿ ಮಾಡಿಕೊಡಿ ಎಂದು ಗ್ರಾಮಸ್ಥರು ಹಲವಾರು ಬಾರಿ ಗ್ರಾಮ ಪಂಚಾಯಿತಿಗೆ ಹೋಗಿ PDO ಅವರಿಗೆ ಮನವಿ ಮಾಡಿಕೊಂಡರೂ ಅಭಿವೃದ್ಧಿ ಅಧಿಕಾರಿಯವರು ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಅನುದಾನವನ್ನು ತಿಂದು ತೇಗುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ಗ್ರಾಮಸ್ಥರಾದ ಕೃಷ್ಣೇಗೌಡ ಅವರು ಮಾತನಾಡಿ, ಈ ಪಂಚಾಯಿತಿಗೆ ಬರುವ ಎಲ್ಲ ಅಧಿಕಾರಿಗಳು ಭ್ರಷ್ಟರೇ. ಪಂಚಾಯಿತಿಗೆ ಬರುವ ಅನುದಾನವನ್ನು ಯಾರೊಬ್ಬರಿಗೂ ಗೊತ್ತಾಗದ ಹಾಗೆ ಅವರೇ ನುಂಗುತ್ತಿದ್ದಾರೆ. ಈ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದೆ. ಕುಡಿಯುವ ನೀರನ್ನು 3 ದಿನಕ್ಕೆ ಒಮ್ಮೆ 10 ರಿಂದ 15 ನಿಮಿಷ ಬಿಡುತ್ತಾರೆ. ಇದರಿಂದ ಗ್ರಾಮಸ್ಥರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಸಮಸ್ಯೆಗಳ ಬಗ್ಗೆ ಶಾಸಕರಿಗೂ ತಿಳಿಸಿದ್ದೇವೆ. ಅವರ ಮಾತಿಗೂ ಬೆಲೆ ಕೊಡದ ಅಧಿಕಾರಿಗಳು. ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತುಂಬಿ ತುಳುಕಾಡುತ್ತಿದೆ. ಇದರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಬೇಕು ಎಂದು ತಿಳಿಸಿದರು. ಇದರ ಬಗ್ಗೆ ಇಒ ವೀಣಾ ಅವರನ್ನು ಭೇಟಿ ಮಾಡಿ ತಿಳಿಸಿದಾಗ, ಹೌದು, ಏನಾಗಬೇಕಾಗಿದೆ ನಿಮಗೀಗ ಎಂದು ಉಡಾಪೆ ಉತ್ತರವನ್ನು ಕೊಡುತ್ತಾರೆ. ಇಂಥ ಅಧಿಕಾರಿಗಳು ಇರುವುದರಿಂದಲೇ ಪಂಚಾಯಿತಿಗಳಲ್ಲಿ ಭ್ರಷ್ಟಾಚಾರ ನಡೆಯುತ್ತಿರುವುದು. ಇದಕ್ಕೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಭ್ರಷ್ಟಾಚಾರಕ್ಕೆ ನೀವೇ ಎಡೆ ಮಾಡಿಕೊಟ್ಟಂತೆ. ಇಲ್ಲಿ ಏನೂ ಕೆಲಸ ಕಾರ್ಯಗಳು ಮಾಡ್ತಾ ಇಲ್ಲ. ಬರುವತಕ್ಕಂಥ ಗ್ರಾಂಟ್ಗಳನ್ನ ಅಲ್ಲೇ ನುಂಕತ್ತಾರೆ ಹೊರತು ಇಂಥದ್ದು ಬಂದಿದೆ ಇಂಥದ್ದು ಬಿಟ್ಟಿದೆ ಅಂದ್ಬಿಟ್ಟು ಹೇಳೋದು ಇಲ್ಲ. ಊರೊಳಗೆ ಬಂದು ಏನಿದೆ ಕುಡಿಯೋ ನೀರನ್ನು ಕೂಡ ಮಟ್ಟೋಗ್ಬಿಡ್ತಾ ಇಲ್ಲ. ಕುಡಿಯೋ ನೀರನ್ನು ಕೂಡ ಮಟ್ಟೋಗ್ಬಿಡ್ತಾ ಇಲ್ಲ. 3 ದಿವಸ ಒಂದಪ್ಪ ನೀರು ಬಿಟ್ಟು ಕೂಡ ಅರ್ಧ ಗಂಟೆ ಒಂದು ನಲ್ಲಿಗೆ ಬಿಡೋದು, 4 ನಿಮಿಷನೂ ಬಿಡೋದು. ಇದು ಸೋಮವಾರ ಇದು ಸಾಮಾನ್ಯ ಸಭೆ ಮಾಡ್ತಾ ಇದ್ದಾರಾ? ಇಲ್ಲ, ಮಾಡ್ತಾ ಇಲ್ಲ. ಯಾವುದು ಮಾಡ್ತಾ ಇಲ್ಲ. ಸುಮ್ಮನೆ ಕೂತಿರ್ತವೆ, ಹೋಯ್ತವೆ ಅಷ್ಟೇ. ನಾವು ಹಂಗೂ ಕೆಣಕ್ತೀನಿ. ನಾನು ಕೆಣಕಿದ್ರೆ ಈಗ ಅವ್ರದ್ದೇ ಅಧಿಕಾರ. ಈ ನಂಬರ್ಗಳು ಅಲ್ಲಿ 3 ತಿಂಗಳು ಮೇಲೆ ಆಗೋಯ್ತವೆ. ಈಗ ಅವ್ರದ್ದೇ ಅಧಿಕಾರ ಆದ ದೇಶದಿಂದ ಅವ್ರು ಏನು ಮಾಡ್ತಾರೆ ಬಂದರೆ ಊರೊಳಗಡೆ ಬರೀ ಯಾರು ಮಾಡಿಕೊಳ್ಬಿಟ್ಟು ಗಿಡ ಗಂಡ ಕೇಳಿಕಿಲ್ವಲ್ಲ ನೀವು ಅಂತಲೂ ಕೇಳಿದೆ. ಯಾವುದಕ್ಕೂ ಮಾತಿಲ್ಲ. ಸರ್ಕಾರದಿಂದ ಬರುವಂಥ ಅನುದಾನಗಳನ್ನ ಗ್ರಾಮ ಮಾಡ್ದೇನೆ ನೀವೇನು ಕತ್ತಿರಲ್ಲ ಯಾಕಪ್ಪ. ಅನುದಾನಗಳು ತೆಗೆದಿರ್ತಕ್ಕಂಥ ಪಟ್ಟಿಗಳು ಕೊಟ್ಟರೆ ಅಂತ ಕೇಳಿದೆ. ಕೊಡೋಲ್ಲ, ಯಾವ್ದು ಮಾತಾಡೋಲ್ಲ. ಭಾರಿ ನುಂಗಪ್ಪ ಚಟ ಇವನು. ಪಂಚಾಯತಿಯಲ್ಲಿ ಇರೋತಕ್ಕಂಥ ನೌಕರಿಗಾರರೆಲ್ಲ ಬರೀ ನುಂಗಪ್ಪ ಚಟ ಹೊತ್ತು ಗ್ರಾಮದಲ್ಲಿ ಏನಿಲ್ಲ. ನೋಡಿ, ಈ ಚರಂಡಿ ಸುಮಾರು ಎಷ್ಟು ಇಸ್ಪಿಲಿ ಆಗಿದ್ದೆಲ್ಲ ಮುಚ್ಚೋಯ್ತು. ಸರ್ಕಾರಿ ನೌಕರಾಗಿ ಇಟ್ಕೊಂಡು ನಡಿ ನಾವು ರೈತರಿಗೆ ಒಂದು ಪಾಪ ಏನು ಅನ್ನಿಕ್ಕಿಲ್ಲ ಎಂತ ಅನ್ನಿಕ್ಕಿಲ್ಲ ಅನ್ನೋ ಇದೇ ಇಲ್ಲ. ಒಂದು ವರ್ಷಕ್ಕೆ ಒಂದಿನ ಗ್ರಾಮದೊಳಗೆ ಬಂದೇ ಕೇಳಿಕ್ಕಿಲ್ಲ ಅವರು. ಎಷ್ಟು ನೀರೆಲ್ಲ ಬರ್ತದೆ. ಈ ಕಡೆ ಮನೆ ಇರ್ದು ಅಂದ್ಬಿಟ್ಟು ಈ ಕಡೆ ಬರ್ತದೆ ಅಂದ್ಬಿಟ್ಟು ನಾನೇ ಮಾಡ್ತಿದ್ದೆ. ಅವ್ರೇನ್ ಮಾಡ್ತಿಲ್ಲ, ಹಾಕುವಾಗ ಅದ ಮಾಡ್ಸಿದ್ದು ದುಡ್ಡು ಕೊಟ್ಬಿಟ್ಟು ಮಾಡ್ತಿದ್ರು. ಇವರೇ ಸ್ವಂತ 3,000 ಕೊಟ್ಟರು ಮಾಡಿದ್ರು. ಅದ್ರ ಕತೆ ಬೇರೆ. ಆಮೇಲೆ ಭಾರಿ ಕದಿಮ್ರ ಆಗ್ಬಿಟ್ಟಾರೆ ಪಂಚಾಯತಿಲಿ ಒಳಗಡೆ ಇರತಕ್ಕಂಥ ನೌಕರಿಗಾರರು. ಬರುವ ಅನುದಾನಗಳು ಅವ್ರು ತಿನ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಗ್ರಾಮ ಒಳಗೆ ಯಾವ ಕೆಲಸನೂ ಮಾಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. ಈ PDO ಎಲ್ಕಿದ್ದು ಕದಿಮನೆ. ಈ PDO ಅಂತ ಕದಿಮ ಯಾರನ್ನೂ ಏನೇ ಯಾಕ್ರೆ ಸುಮ್ಮನೆ ಕೊಟ್ಟಿದ್ರಿ, ಏನು ಕೆಲಸ ಕಾರ್ಯಗಳಿದೆ ಕರಾಕರು ಹೋಗ್ರೆ ಹಾಕ್ಬೋದೆ ನಾವು ಕೇಳಿಕ್ಕೆ. ಇದಕ್ಕೆ ಸಂಬಂಧಪಟ್ಟಂಗೆ ಈವರೆಗೆ ಒಂದು ಮಾತು ತಿಳಿಸ್ಬೋದಿತ್ತಲ್ವ ನೀವು? ತಿಳಿಸ್ಬೋದಾಗಿತ್ತು. ಅಲ್ಲಿ ಮೇಲ್ಪಟ್ಟ ಅಧಿಕಾರಿಗಳು ಏನು ತಿಳಿಸಿದ್ರು ನಾವು ಮಾತಾಡ್ತೀವಿ. ಹತ್ರ ಮಾತಾಡ್ತೀನಿ. ಅಲ್ಲಿ ನಾವು ಪ್ರತಿಯೊಂದು ಆಫೀಸ್ಗೆ ಭೇಟಿ ಆಯ್ತೀನಿ. ಆದರೆ ಎಲ್ಲ ಹೇಳಿದ್ರು ಅವರು ಗಮನ ತಗೊಳ್ಳಿಕ್ಕೆ ರಚನೆ ಮಾಡಬೇಕು. ಶಾಸಕರು ತಿಳಿಸಿದ್ದೀರಾ? ಹತ್ರ ಹೇಳಿದ್ರೆ ಪಾಪ ಅವ್ರು ಏನು ಮಾಡ್ತಾರೆ, ಅವರು ಕೇಳ್ತಾರೆ. ಯಾಕೆ ಅವ್ರ ಮಾತಿಗೂ ಬೆಲೆ ಕೊಡೋಕ್ಕಿಲ್ಲ.